ಹೋರಾಟ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ಒಬ್ಬ ಕಳಂಕಿತ ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರ ಹಾಕಿದ್ರು, ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಪಸ್ ತಗೊಂತ ಇದ್ದಾರೆ. ಅದರಿಂದ ತೆಗೆದಿದ್ದು ಯಾಕೆ, ಸೇರಿಸ್ಕೊಳೋದು ಯಾಕೆ? ಅದರಿಂದ ಅವ್ರನ್ನ ತೆಗೆಯೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀರಿ. ಮುಂದೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನ ನಾವು ಮತ್ತು JDS ಅವರು ತೀರ್ಮಾನ ಮಾಡಿ ಯಾವ ರೀತಿ ಮುಂದಿನ ವಿಷಯಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀರಿ. ಮಾಡಲಿ, ಅವರು ಮೊದಲಿಂದಾನೂ ಕೂಡ RSS ವಿರೋಧ ಮಾಡ್ಕೊಂಡು ಬಂದಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಮುಂದುವರಿಸಿದ್ದಾರೆ ಅಷ್ಟೇ. ಇಂಥ ಬಹಳಷ್ಟು ಜನನ RSS ನೋಡಿದೆ. ಅದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 150ಕ್ಕೂ ಹೆಚ್ಚು ದೇಶದಲ್ಲಿ RSS ಇದೆ. ಈ ದೇಶದ ಪ್ರಧಾನಿನೂ ಕೂಡ RSS ಅವರು, ನಾನು RSS, ಒಂದು 15-20 ಜನ ಮುಖ್ಯಮಂತ್ರಿಗಳು RSS. ಇವ್ರು ಯಾರೋ ಒಬ್ರು ಕೂಗಾಡ್ಬಿಟ್ರೆ ಇದರಿಂದ ಏನಾಗಲ್ಲ. ಇವ್ರು ತೀಟೆ ಅಷ್ಟೇ. ಇರೋದು 1.5 ವರ್ಷ, ಒಳ್ಳೇದ್ ಮಾಡಪ್ಪ ಅಂತ ಹೇಳಿದ್ರೆ ತೀಟೆ ಮಾಡ್ಕೊಂಡೇ ಕೂತವ್ರೆ. ಇನ್ನೊಂದೂವರೆ ವರ್ಷ ಆದ್ಮೇಲೆ ಏನ್ ಮಾಡ್ತೀರಾ? ಆಮೇಲೆ ಯಾರು ಬರ್ತಾರೆ ನಿಮ್ಮ ಹತ್ರಕ್ಕೆ? ಅವಾಗ ಏನ್ ಮಾಡ್ತತೆ ನಿಮ್ಮ ಮನೆ ಬಾಗಿಲ ಹತ್ರ? ಅದರಿಂದ ಈ ತೀಟೆಗಳೆಲ್ಲ ಬಿಟ್ಟು ನ್ಯಾಯವಾಗಿ ನಡೆಸ್ಕೊಂಡು ಹೋಗಿ, ಗೌರವಯುತವಾಗಿ ಇರುವಂತ 1.5 ವರ್ಷನ ಗೌರವಯುತವಾಗಿ ನಡ್ಕೊಂಡು ಹೋಗಿ. ಬಿರಿ ಕಿತಾಪತಿ ಮಾಡ್ಕೊಂಡೆ ಸರ್ಕಾರ ಅಭಿವೃದ್ಧಿ ಮಾಡದೆ, ರಸ್ತೆಗಳೆಲ್ಲ ಹಾಳು ಬಿದ್ದಿದೆ, ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲ, ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ. ಅದನ್ನ ಬಿಟ್ಬಿಟ್ಟವ್ರೆ. RSS ಫಸ್ಟ್ ನಿಮ್ ಯೋಗ್ಯತೆಗೆ ಪೆನ್ಷನ್ ಸಂಬಳ ನ್ಯಾಯವಾಗಿ ಕೊಡ್ರಿ, ಸರ್ಕಾರ ನ್ಯಾಯವಾಗಿ ನಡೆಸಿ, ಆಮೇಲೆ RSS ಬಗ್ಗೆ ನಿಮ್ದೇನಿದೆಯೋ ಮಾತಾಡೋಣ. ನೋಡಿ, ಇಂಥ ಪರ್ಸನಲ್ ಆಗಿ ತಗೊಂಡವರೆಲ್ಲ ಮೂಲೆ ಗುಂಪಾಗೋಗ್ಬಿಟ್ಟವ್ರೆ. RSS ಯಾರ್ಯಾರು ವಿರೋಧ ಮಾಡಿದ್ರು ಅಂತ ಇಂದಿರಾ ಗಾಂಧಿನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು, ನೆಹರೂನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು, ರಾಜೀವ್ ಗಾಂಧಿನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು. ಇವ್ರು ಯಾರು ಲೆಕ್ಕ? ಅವ್ರು ಕಂಪೇರ್ ಮಾಡಿದ್ರೆ ಇವ್ರು ಬೋರ್ಡ್ಗೆ ಇಲ್ಲ. ಅದರಿಂದ ಈ 1.5 ವರ್ಷ ಕುಣಿತಾ ಇದ್ದಾರೆ. ಕುಣಿಲಿ, ನಾವು ನೋಡ್ತಾ ಇದ್ದೀರಿ, ಕುಣಿಯೋ ಆಟನೆಲ್ಲ ನೋಡ್ತೀರಿ. ಆಮೇಲೆ ಗೊತ್ತಾಗ್ತದಲ್ಲ, ಜನ ಒಂದ್ಸರಿ ಇವ್ರಿಗೆ ರಿವರ್ಸ್ ಕೊಟ್ರೆ ಜನ ಏನು ಅಂತ ಇವ್ರಿಗೆ ಅರ್ಥ ಆಗ್ತದೆ. ಒಂದ್ ರೀತಿ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಾ ಕಾರ್ಪೊರೇಷನ್ ಪಾಪರ್ ಹೊಟ್ಟಿದ್ದಾರೆ. 7 ಕಾರ್ಪೊರೇಷನ್ ಇದೆ. 7 ಕಾರ್ಪೊರೇಷನ್ ಪಾಪರ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದೆ. 5 ಕಾರ್ಪೊರೇಷನ್ ಕೂಡ ಪಾಪರ್ ಅಂತ ಬೋರ್ಡ್ ಹಾಕಿದೆ. ದುಡ್ಡಿಲ್ಲ, ತೆರಿಗೆಗಳ ಮೇಲೆ ತೆರಿಗೆ ಹೇಳ್ತಾ ಇದ್ದಾರೆ. ಈಗ ಲಾಸ್ಟ್ಗೆ ಅವ್ರ ಮನೆ ಮುಂದೆ ನಿಂತಿರೋ ಕಾರ್ ಮೇಲೂ ಕಣ್ಣು ಬಿದ್ದಿದೆ. ಈ ಮಾರಿ ಕಣ್ಣು ಓರಿ ಮೇಲೆ ಅನ್ನಂಗೆ ಏನು ಬಿಡ್ತಾ ಇಲ್ಲ. ಅವರು ಕಸದ ಮೇಲೆ ತೆರಿಗೆ ಹಾಕಿದ್ರು, ಎಲೆಕ್ಟ್ರಿಕ್ ಚಾರ್ಜ್ ಹಾಕಿದ್ರು, ಹಾಲಿನ ತೆರಿಗೆ ಹಾಕಿದ್ರು, ಮನೆ ತೆರಿಗೆ ಹಾಕಿದ್ರು. ಈಗ ಕೊನೆಗೆ ಅವ್ರಿಗೆ ಸಿಕ್ಕಿರೋದು ಮನೆ ಮುಂದೆ ನಿಂತಿರೋ ಕಾರುಗಳು, ಅದನ್ನು ತೆರಿಗೆಯಲ್ಲಿ ಹಾಕ್ತಾ ಇದ್ದಾರೆ. ಈ ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದು ಸ್ಪಷ್ಟವಾದಂತ ಒಂದು ನಿದರ್ಶನ. ಪಾಪರ್ ಸರ್ಕಾರ ಅಂತ ಘೋಷಣೆ ಮಾಡ್ಬಿಡಿ, ಪಾಪರ್ ಕಾರ್ಪೊರೇಷನ್ ಅಂತ ಘೋಷಣೆ ಮಾಡೋದು ಒಳ್ಳೇದು.